ರಾಜ್ಯಸಭೆಗೆ ಮತ್ತೊಮ್ಮೆ ಚುನಾವಣೆ ನಡೀತಾ ಇದೆ. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸಿದೆ. ಜೂನ್ 18ರಂದು ಚುನಾವಣೆ ನಿಗದಿಯಾಗಿದೆ. ಈ ಚುನಾವಣೆಗಳು ರಾಷ್ಟ್ರೀಯ ರಾಜಕೀಯಕ್ಕೆ, ಅದರಲ್ಲೂ ಕಾಂಗ್ರೆಸ್ಗೆ ನಿರ್ಣಾಯಕ ಅಂತ ಹೇಳಲಾಗ್ತಿದೆ. ರಾಜ್ಯಸಭಾ ಟಿಕೆಟ್ಗಳಿಗಾಗಿ ಕಾಂಗ್ರೆಸ್ನ ಪ್ರಮುಖರ ನಡುವೆ ದೊಡ್ಡ ಸ್ಪರ್ಧೆ ಇದೆ. ಕಾಂಗ್ರೆಸ್ನಲ್ಲಿ ಹಲವಾರು ದೊಡ್ಡ ಸ್ಪರ್ಧಿಗಳಿದ್ದು, ಯಾರು ಮೇಲುಗೈ ಸಾಧಿಸುತ್ತಾರೆ ಅಂತ ನೋಡಬೇಕಾಗಿದೆ. ರಾಜಸ್ಥಾನದಲ್ಲಿ ಎಂದಿನಂತೆ ಗೆಹ್ಲೋಟ್ ಮತ್ತು ಪೈಲಟ್ ನಡುವೆ ಪೈಪೋಟಿ ಇದೆ. ಅಲ್ಲಿ 3 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ಕಾಂಗ್ರೆಸ್ ಸುಲಭವಾಗಿ ಒಂದನ್ನ ಗೆಲ್ಲಬಹುದು. ಆ ಒಂದು ಸ್ಥಾನಕ್ಕೆ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹೆಸರು ಮುಂಚೂಣಿಯಲ್ಲಿದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವ ಸಂಗತಿ ಏನು ಅಂತಂದ್ರೆ, ಗೆಹ್ಲೋಟ್ ಪ್ರಸ್ತುತ ಶಾಸಕರಾಗಿದ್ದಾರೆ. ಅವರು ರಾಜಸ್ಥಾನ ರಾಜಕೀಯವನ್ನ ತೊರೆದು ದೆಹಲಿಗೆ ತೆರಳುತ್ತಾರಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ರಾಜಸ್ಥಾನದ ಸಂಪೂರ್ಣ ನಿಯಂತ್ರಣವನ್ನ ಸಚಿನ್ ಪೈಲಟ್ಗೆ ಹಸ್ತಾಂತರಿಸಲು ಬಯಸುತ್ತೆ ಅಂತ ಮೂಲಗಳು ಹೇಳುತ್ತೆ. ಇದರಿಂದಾಗಿ ಗೆಹ್ಲೋಟ್ಗೆ ದೆಹಲಿಯಲ್ಲಿ ಗೌರವಾನ್ವಿತ ಮತ್ತು ಪ್ರಮುಖ ಪಾತ್ರ ಇದೆ. ಆದರೆ ಗೆಹ್ಲೋಟ್ ಅವರನ್ನ ಮನವೊಲಿಸೋದು ಸುಲಭ ಅಲ್ಲ. ಇನ್ನು ಫೈರ್ ಬ್ರಾಂಡ್ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರ ಹೆಸರು ಕೂಡ ಈ ರೇಸ್ನಲ್ಲಿದೆ. ಇತ್ತೀಚೆಗೆ ಅಸ್ಸಾಂ ಮುಖ್ಯಮಂತ್ರಿಯೊಂದಿಗೆ ನೇರ ಮುಖಾಮುಖಿಯಾದ ನಂತರ ಬಹಳ ಸುದ್ದಿಯಲ್ಲಿರುವ ಖೇರಾ ಪರವಾಗಿ ಪಕ್ಷದೊಳಗಿನ ಒಂದು ಬಣ ಲಾಭಿ ಮಾಡ್ತಿದೆ ಅಂತ ಹೇಳಲಾಗಿದೆ. ಅವರು ಸ್ಥಳೀಯರಾಗಿರೋದ್ರಿಂದ ಹೊರಗಿನವರು ಅಂತ ಹಣೆಪಟ್ಟಿ ಕಟ್ಟೋದನ್ನ ತಪ್ಪಿಸಬಹುದು ಅಂತ ವಾದಿಸಲಾಗ್ತಿದೆ. ಮಧ್ಯಪ್ರದೇಶದ ಪರಿಸ್ಥಿತಿಯು ತುಂಬಾ ಆಸಕ್ತಿದಾಯಕವಾಗಿದೆ. ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಅವರ ಬದಲಿ ಯಾರು ಅನ್ನೋ ಪ್ರಶ್ನೆ ಇದೆ. ದಿಗ್ವಿಜಯ್ ಸಿಂಗ್ ಅವರ ಅವಧಿ ಮುಗಿಯೋದ್ರೊಂದಿಗೆ ಸ್ಥಾನ ತೆರವಾಗ್ತಿದ್ದು, ಇಲ್ಲಿ ಕಾಂಗ್ರೆಸ್ ಒಂದು ಸ್ಥಾನ ಗೆಲ್ಲಬಹುದು. ಸಿಂಗ್ ಸ್ವತಃ 3ನೇ ಅವಧಿಗೆ ಸ್ಪರ್ಧಿಸೋಕೆ ನಿರಾಕರಿಸಿದ್ದಾರೆ. ಆದರೆ ಅವರನ್ನ ಸಂಪೂರ್ಣವಾಗಿ ಸ್ಪರ್ಧೆಯಿಂದ ಹೊರಗಿಡಲಾಗಿಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ದಿಗ್ವಿಜಯ್ ಅಲ್ಲದೆ ಇದ್ರೆ ಮಾಜಿ ಮುಖ್ಯಮಂತ್ರಿ ಕಮಲ್ ನಾಥ್ ಆಗಬಹುದು ಅಂತ ಹೇಳಲಾಗ್ತಿದೆ. ಪಕ್ಷದೊಳಗಿನ ಅವರ ಸ್ಥಾನಮಾನವನ್ನ ಗಮನಿಸಿ ಅವರನ್ನ ಅತ್ಯಂತ ಪ್ರಬಲ ಸ್ಪರ್ಧಿ ಅಂತ ಪರಿಗಣಿಸಲಾಗಿದೆ. ಇವರುಗಳ ಜೊತೆಗೆ ರಾಹುಲ್ ಗಾಂಧಿ ಅವರ ಆಪ್ತ ಮಿತ್ರೆ ಮೀನಾಕ್ಷಿ ನಟರಾಜನ್ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ ಜಿತ್ತು ಪಟ್ಟಾರಿ ಅವರ ಹೆಸರುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ದಕ್ಷಿಣದ ಭದ್ರಕೋಟೆಯಾದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಬಲ ಸ್ಥಾನದಲ್ಲಿದೆ ಮತ್ತು 4 ಸ್ಥಾನಗಳಲ್ಲಿ 3 ಸ್ಥಾನ ಗೆಲ್ಲಬಹುದು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ವತಃ ಒಂದು ಸ್ಥಾನವನ್ನು ಗೆಲ್ಲೋದು ಬಹುತೇಕ ಖಚಿತ. ಆದರೂ ಉಳಿದ 2 ಸ್ಥಾನಗಳಲ್ಲಿ ರಾಜ್ಯದ ಆಂತರಿಕ ನಾಯಕತ್ವದ ವಿಶ್ವಾಸಾರ್ಹತೆ ಪಣಕ್ಕಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸೋತ ಸಹೋದರ ಡಿಕೆ ಸುರೇಶ್ ಅವರನ್ನ ದೆಹಲಿಗೆ ಕಳಿಸೋಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಯಸುತ್ತಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರಲ್ಲಿ ಒಬ್ಬರಿಗೆ 3ನೇ ಸ್ಥಾನ ಭದ್ರಪಡಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದ್ದಾರೆ. ವಾಸ್ತವವಾಗಿ ಈ ಕರ್ನಾಟಕ ಚುನಾವಣೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ನಡೆಯುತ್ತಿರುವ ಆಂತರಿಕ ಜಗಳಕ್ಕೆ ಹೊಸ ಅಖಾಡವಾಗಿದೆ. ಈ ನಡುವೆ ರಾಜ್ಯದ ಮುಸ್ಲಿಮರು ನಮ್ಮನ್ನ ಯಾಕೆ ಪರಿಗಣಿಸ್ತಿಲ್ಲ, ನಮಗೂ ಒಂದು ಸ್ಥಾನ ಕೊಡಿ ಅಂತ ಕೇಳ್ತಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನಿರಾಕರಿಸಿದ್ದು, ಅಲ್ಲಿ ಗೆಲುವಿನ ಅಂತರ ಕುಸಿದಿದ್ದು, ಬೆಂಗಳೂರಿನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶ ನಡೆದಿದ್ದು ಎಲ್ಲವೂ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಬೀಳುವಂತೆ ಮಾಡಿದೆ. ಕಾಂಗ್ರೆಸ್ ಬಗ್ಗೆ ರಾಜ್ಯದ ಮುಸ್ಲಿಮರು ಅಸಮಾಧಾನದಲ್ಲಿದ್ದಾರೆ. ಇನ್ನು ಜಾರ್ಖಂಡ್ನಲ್ಲಿ 2 ಸ್ಥಾನಗಳಿಗೆ ಚುನಾವಣೆ ನಡೀತಿದೆ. ಮೈತ್ರಿಕೂಟದ ಪಾಲುದಾರ ಹೇಮಂತ್ ಸೊರೇನ್ ಅವರೊಂದಿಗೆ ಮಾತುಕತೆ ನಡೆಸುವ ಮೂಲಕ 1 ಸ್ಥಾನ ಗೆಲ್ಲೋಕೆ ಕಾಂಗ್ರೆಸ್ ಪ್ರಯತ್ನ ನಡೆಸಿದೆ. ಇದಲ್ಲದೆ 2 ಸ್ಥಾನಗಳ ಉಪಚುನಾವಣೆಗಳು ಕೂಡ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಸುನೇತ್ರಾ ಪವಾರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದೆ. ಅವರ ಅಧಿಕಾರದ ಅವಧಿ ಕೇವಲ 2 ವರ್ಷಗಳು. ಇನ್ನು ತಮಿಳುನಾಡಿನಲ್ಲಿ ನಡೆಯುವ ಉಪಚುನಾವಣೆ 2 ವರ್ಷಗಳ ಅವಧಿ ಹೊಂದಿದೆ. ಸಿಎಂ ವಿಜಯ್ ಅವರ ಪಕ್ಷ ತಮಿಳುನಾಡು ಸ್ಥಾನಕ್ಕೆ ತನ್ನದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಹೊಸ ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡುತ್ತಾ ಅಥವಾ ಆ ಸ್ಥಾನ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಬಳಿನೇ ಉಳಿಯುತ್ತಾ ಅನ್ನೋದು ಕುತೂಹಲಕಾರಿಯಾಗಿದೆ. ಈ ಚುನಾವಣೆಯ ಫಲಿತಾಂಶಗಳು ರಾಜ್ಯಸಭೆಯಲ್ಲಿ ಪಕ್ಷಗಳ ನಡುವಿನ ಅಧಿಕಾರ ಸಮೀಕರಣ ಬದಲಾಯಿಸಲಿವೆ. ಮಾತ್ರವಲ್ಲದೆ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ರಾಜಕೀಯದ ದಿಕ್ಕನ್ನ ಮತ್ತು ಅದರ ಭವಿಷ್ಯದ ನಾಯಕತ್ವವನ್ನು ಕೂಡ ಈ ಫಲಿತಾಂಶ ನಿರ್ಧರಿಸಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.